ನಮಸ್ಕಾರ ಸ್ನೇಹಿತರೆ. ಈ ಆನ್ಲೈನ್ನಲ್ಲಿ ಯಾವುದೇ ವಸ್ತು ತಗೊಂಡ್ರು ಎಲ್ಲ ಲೋಕಲ್ಲು, ಯಾವುದು ಕೆಲಸಕ್ಕೆ ಬರೋ ಅಂಥದ್ದು. ಬರೀ ಸುಮ್ಮನೆ ವ್ಯಾಪಾರ ಆಗಲಿ ಖರ್ಚಾಗಲಿ ಅಂಥೇಳಿ ನನ್ನ ಮಕ್ಕಳು ಈ ಫ್ಲಿಪ್ಕಾರ್ಟ್ ಆಗಲಿ, ಮೀಶೋ ಆಗಲಿ, ಶಾಪ್ಸಿ ಆಗಲಿ, ನಾಫ್ಟಾಲ್ ಆಗಲಿ ಎಲ್ಲ ಲೋಕಲ್ಲು ತಿಪ್ಪೆಗೆ ಬಿಸಾಗೋ ಅಂಥವು ತಂದು ಕೊಡ್ತವೆ. ತೋರಿಸೋದು ಒಂದು, ತಂದು ಕೊಡೋದು ಒಂದು. ನಾನು ನಾಫ್ಟಾಲಲ್ಲಿ ಒಂದು 4-5 ವಸ್ತುಗಳನ್ನು ಪರ್ಚೇಸ್ ಮಾಡಿದೆ, ಆದರೆ ಯಾವುದು ಸರಿ ಇಲ್ಲ. ಗ್ರಾಹಕರೇ ಮತ್ತು ಕಸ್ಟಮರ್ಗಳೇ, ನೀವು ಯಾವುದೇ ಇರಲಿ ಅಂಗಡಿಗೆ ಹೋಗಿ ತಗೊಳ್ಳಿ. ಅಂಗಡಿಯಲ್ಲಿ ಏನಂದರೆ ನಮ್ಗೆ ಯಾವ್ದು ಬೇಕೋ ಅದು ತಗೊಬೋದು. ನಾವು ಯಾವ್ದು ಬೇಕೋ ತಗೊಂಡು ನೋಡಿ ಟೆಸ್ಟ್ ಮಾಡಿ ಪರೀಕ್ಷೆ ಮಾಡಿ ತಗೊಬೋದು. ಇದು ಹಂಗಲ್ಲ. ಈ ನಾಫ್ಟಾಲ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ಯಾವುದೇ ಆನ್ಲೈನಲ್ಲಿ ಬುಕ್ ಮಾಡಿದ್ರು ಅವ್ರು ತಂದು ಕೊಡೋದೇ ನಾವು ತಗೊಳ್ಬೇಕು. ಅವ್ರು ಯಾವುದೇ ಇರಲಿ, ಕೆಟ್ಟೋಗಿರೋದು ತಂದು ಕೊಡ್ತಾರೆ, ಬಿಸಾಕೋ ಅಂಥದ್ದು ತಂದು ಕೊಡ್ತಾರೆ, ಕೆಲಸಕ್ಕೆ ಬಾರೋ ಅಂಥದ್ದು ತಗೊಂಬಂದು ಕೊಡ್ತಾರೆ. ಅದೇ ನನಗೂ ಆಗಿದ್ದು. ಈ ವೈರ್ಲೆಸ್ ಚಾರ್ಜರ್ ಅಂಥೇಳಿ, ಮೊಬೈಲ್ ಚಾರ್ಜರ್ ಅಂಥೇಳಿ ₹400, ಅವ್ನು ತಂದು ಕೊಡೋಂಗೆ ₹100 ಕೊಡಬೇಕು. ಎಲ್ಲ ಈ ಥರ ತೋರಿಸಿ ತಂದು ಕೊಟ್ಟವ್ರೆ. ಅದೇನು ಚಾರ್ಜಿಂಗು ಆಗ್ತಾಯಿಲ್ಲ, ಏನು ಯೂಸೇ ಇಲ್ಲ, ಏನು ಕೆಲಸನೇ ಮಾಡ್ತಾಯಿಲ್ಲ. ಸುಮ್ಮನೆ ₹500 ವೇಸ್ಟ್ ಆಯ್ತು ನಂದು. ಅದೊಂದಾ. ಯಾವುದೇ ಇರಲಿ. ಆಮೇಲೆ ಶೇವಿಂಗ್ ಸೆಟ್ಟು, ಶೇವಿಂಗ್ದು ಅದು ಬುಕ್ ಮಾಡಿದೆ. ಅದೂ ಯಾವುದೂ ಸರಿ ಕೆಲಸ ಮಾಡ್ತಾಯಿಲ್ಲ. ಒಂದು ತಗೊಂಡ್ರೆ ಒಂದು ಫ್ರೀ ಅಂಥೇಳಿ ಒಂದು 3-4 ತಿಂಗಳು ಮುಂಚೆ ತಗೊಂಡೆ, ಅದು ಕೆಲಸ ಮಾಡಿಲ್ಲ. ಇವಾಗ ರಿಟರ್ನ್ ಕೊಟ್ಟರು ತಗೊಳ್ಳಲ್ಲ. ರಿಟರ್ನು ಇಲ್ಲವಂತೆ. ನಾಫ್ಟಾಲಲ್ಲಿ ರಿಟರ್ನ್ ಕೊಡೋದೇ ಇದೆಯೇ ಇಲ್ವಂತೆ. ಫ್ಲಿಪ್ಕಾರ್ಟಲ್ಲಿದೆ, ಶಾಪ್ಸಿಯಲ್ಲಿದೆ, ಮೀಶೋ ಅಲ್ಲಿದೆ. ಆದರೆ ನಾಫ್ಟಾಲಲ್ಲಿ ಇಲ್ಲವೇ ಇಲ್ಲ. ಬರೀ ಲೋಕಲ್ಲು. ಏನೇ ಇರಲಿ ನಾಫ್ಟಾಲಲ್ಲಿ ತಗೊಳ್ಬೇಡಿ ಸ್ನೇಹಿತರೆ. ನಾಫ್ಟಾಲಲ್ಲಿ ಬರೀ ತೋರಿಸ್ತಾರೆ, ಅಲ್ಲ ನಮಗೆ ಆಸೆ ಹುಟ್ಟಿಸ್ತಾರ ತೋರಿಸ್ತಾರೆ. ಈ ಥರ ಕೆಲಸ ಆಗುತ್ತೆ, ಆ ಥರ ಕೆಲಸ ಆಗುತ್ತೆ, ಹಿಂಗೆ ಮಾಡಿದರೆ ಸಾಕು ಅಷ್ಟು ಫುಲ್ಲು ಶೇವಿಂಗ್ ಆಗಿಬಿಡುತ್ತೆ, ನಿಮಗೇನು ಇದೇ ಆಗಲ್ಲ ಅಂಥೇಳಿ. ಅಲ್ಲಿ ನೋಡಿದ್ರೆ ಶೇವಿಂಗು ಒಂದು ಕೂದಲು ಕಟ್ಟಾಗಲ್ಲ ಅಂಥದ್ದು ತಂದು ಕೊಡ್ತಾರೆ. ಪ್ರಿಯ ಗ್ರಾಹಕರೇ, ಪ್ರಿಯ ಸ್ನೇಹಿತರೆ, ನೀವು ಯಾವುದೇ ಆನ್ಲೈನ್ ಬುಕ್ ಮಾಡಿ ಸರಿ ಇಲ್ಲ ತಗೊಳ್ಬೇಡಿ. ಅವರು ತಮ್ಮ ವ್ಯಾಪಾರವನ್ನು ಹೆಚ್ಚಿಸಿಕೊಳ್ಳೋಕ್ಕೆ ಅವರು ಒಂದಲ್ಲ 4 ಸುಳ್ಳು ಹೇಳಿ ನಿಮ್ಗೆ ಆಸೆ ಹುಟ್ಟಿಸ್ತಾರೆ. ಅದೇನು ಪ್ರಯೋಜನ ಇಲ್ಲ. ಬರೀ ನಮ್ಮ ಜೇಬು ಖಾಲಿ ಆಗುತ್ತೆ ಹೊರತು ನಮ್ಗೆ ಯಾವುದು ಉಪಯೋಗ ಬರಲ್ಲ. ಅದು ಉಪಯೋಗ ಬರೋಂಥದ್ದಲ್ಲ. ಅದು ಬಿಸಾಕೋ ಅಂಥದ್ದು ತಿಪ್ಪೆಗೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನಾನು ಮೋಸ ಹೋದೆ, ₹1000 ಮೋಸ ಹೋದೆ. ಅದು ನೀವು ಮೋಸ ಹೋಗಬೇಡಿ ಸ್ನೇಹಿತರೆ. ನಾನು ಮೋಸ ಹೋಗಿ ಇವಾಗ ಅರ್ಥ ಮಾಡ್ಕೊಂಡಿದ್ದೀನಿ. ನಿಮಗೂ ಹೇಳ್ತಾಯಿದ್ದೀನಿ, ಮನೆ ಗಂಟ ತಂದು ಕೊಡ್ತಾರಂಥೇಳಿ ಈ ಅಂಗಡಿಗೆ ಹೋಗಿ ತಗೊಳ್ಳೋ ಬದಲು ಮನೆ ತಂದು ಕೊಡ್ತಾರೆ ಅಂಥೇಳಿ ನೀವು ಹೋಗಿ